ಒಪ್ಪಳು ನಾನು ಕೋಡೆನ ಕಂಡೆ ಮಹಾಭಾರತದ ಇಲ್ಲದೆ ಅಂಬಿದ ಪೇಂಟಿಂಗ್ ಮಾಡ್ಕೊಂಡು ಸುಲಭ ಅಂಬಿದ ರಸದ ಯಾಕಂತ ಕೈಬೇವು ಅಥವಾ ಸುಣ್ಣ ಅಥವಾ ಅರಿತಕ್ಕಿ ಇತ್ಯಾದಿ ಪಾರ್ಕ್ ಬೈತಾವ್ರೆ ಇಡ್ಲಿ ಬಾಬಾವನ್ನು ಬಳಸಿ ಕೊಡ್ತಾರೆ ಬಹುಶಃ ಆ ಇಲ್ಲದೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತದೆ ನಾವು ಬಿಡಿ ಬಂಕರಲ್ಲಿ ಸಹ ಮಿಲಿಟರಿ ಬಂಕರಲ್ಲಿ ಅವರು ಸೆಗಣಿ ಸಾರಿಸ್ತಾರೆ ಗೊತ್ತು ನನಗೆ ರೇಡಿಯೇಷನ್ ಆಂಟಿ ರೇಡಿಯೇಷನ್ ಆಂಟಿ ಫಂಗಲ್ ಆಂಟಿ ವೈರಸ್ ಇದು ಗುಣ ಇದೆ ಅಂತ ರಿಸರ್ಚ್ ಆಗಿದೆ ಇದು ಗುಣ ಉಂಟಾಯ್ತು ಫ್ರೆಶ್ ಬೆಂಗಳೂರ ಅಮರನಾಥ್ ಹೋಗಿ ಸತ್ಯಗತ ನಾನು ಸಹಿಸ್ತೇನೆ ಏನು ಇನ್ನಿತರ ಅಪಗಾರ ಸದನ 1 ವರ್ಷ 2002 22 ವರ್ಷ ಹಿಂದಿನ ಮಾತಾಡ ಉಲ್ಲಾಲದನ ಸುಲ್ತಾನ್ ಬತ್ತೇರಿ ದಲ್ಪಗೊಂದು ಬಂಜೋ ಸೊ 2 ವರ್ಷ ಪ್ರಾಯ ಆಗಿರ್ತಕ್ಕ ಅಮರನಾಥ್ ಬೆಂಗಳೂರು ಬರುಚಿ ಇಲ್ಲ ಮಣಕರ ಬಂದು 40 ಕಿಲೋಮೀಟರ್ ಓಡೆ 40 ನೋಡಬಹುದು ಆ ಪಂಜೆ ಗಾಡಿ ಜಬರ್ದಸ್ತ್ ಇದೆ ಭಕ್ತರು ಕೈಕಲ್ ಒಂದು ದೂರದಿಂದ 1-2 ಕಿಲೋಮೀಟರ್ ಅಮರನಾಥನ ದೇವಸ್ಥಾನ ಒಂದು ಹೋಗು ದಮ್ಮದಪ್ಪರ ಆಕ್ಸಿಜನ್ ಹೋಗ್ತದೆ ಹಿಮಾಲಯದ ಆಕ್ಸಿಜನ್ ಮತ್ತೆ ಹೆಂಗೊಟ್ಟಿಗೆ ರಮಣಂದ್ರ ಹೋಗುತ್ತೆ ರಮಣಂದ್ರ ಶಾಂತತೆ ಗೊತ್ತು ನನಗೆ ರಮಣಂದ್ರ ವೇಂಜನವಂತರು ಈ ರೀತಿಯ ಯಾತ್ರೆ ಇದ್ದೀವಿ ಆ ರಮಣಂದ್ರ ವೇಂಜನವಂತರು ಬಸ್ಕೊಂಡು ಆ ರೋಕಲ್ ಅಗ್ನಿಹೋತ್ರ ಮಂತಿನ ಬಸ್ಕೊಂಡು ಏನಿದೆ ಆ ಅಗ್ನಿಹೋತ್ರದ ಬಸ್ಕೊಂಡು ನೀರಿಗೆ ಕಾಲು ಕುರಿಯ ಕೊಂಚ 10 ನಿಮಿಷ ಸರಿ ಹೋಯಿತು ಇದು ಸತ್ಯ ಬೇಕಲ್ಲ ಆಕ್ಸಿಜನ್ ಲೆವೆಲ್ ರಕ್ತ ಹೆಚ್ಚಾಗ್ತದೆ ಅಗ್ನಿಹೋತ್ರ ದಾಯ ಮಾಡ್ಕೊಂಡು ಐಕ್ಯ ಮಾಡ್ತೀನಿ ಅಗ್ನಿಹೋತ್ರ ಲಂಗ್ಸ್ಗೆ ಬ್ಲಡ್ಗೆ ಡೈರೆಕ್ಟ್ ಹೋಗುವಾಗಲ್ಲ ಮೆಡಿಷನ್ ಯಾವುದೇ ಮೆಡಿಷನ್ ಅನ್ನು ಡೈರೆಕ್ಟ್ ಬ್ಲಡ್ಗೆ ಇಂಜೆಕ್ಟ್ ಮಾಡಬೇಕಾ ಅಗ್ನಿಹೋತ್ರದಷ್ಟು ಒಳ್ಳೆಯ ಸಾಧನ ಬೇರೆ ಯಾವುದಿಲ್ಲ ಅಲ್ವಾ ಯಾಕಂದ್ರೆ ಅಗ್ನಿಗೆ ಬಿದ್ದಾಗ ತುಪ್ಪದ ಒಟ್ಟಿಗೆ ಅಗ್ನಿಗೆ ಔಷಧಿಗಳು ಬಿದ್ದಾಗ ಅದರಲ್ಲಿ ಬರುವಂತ ಏನು ಆ ದ್ರವ್ಯಗಳಿವೆ ಏನು ಅದರ ಔಷಧದ ಗುಣ ಇದೆ ಅದು ಮೂಗಿನ ಮೂಲಕ ಲಂಗ್ಸಿಗೆ ಬ್ಲಡ್ ಏನ್ ಮಾಡ್ತದೆ ಆ ಬ್ಲಡ್ ಅನ್ನು ತೆಗೆದು ಲಂಗ್ಸಿಗೆ ಕೊಡ್ತದೆ ಲಂಗ್ಸ್ ಬ್ಲಡ್ಡಿನಲ್ಲಿರುವಂತ ಕಾರ್ಬನ್ ಅನ್ನು ಹೊರಗಡೆ ಅಂದ್ರೆ ನಾವು ಶ್ವಾಸ ಬಿಟ್ಟಾಗ ಇದು ಹೋಗ್ತದೆ ಆಕ್ಸಿಜನ್ ಅನ್ನು ಒಳಗೆ ತಗೊಂಡು ಬ್ಲಡ್ಗೆ ಕೊಡ್ತದೆ ಬ್ಲಡ್ಗೆ ಆಕ್ಸಿಜನ್ ಕೊಟ್ಟಾಗ ಅದರಲ್ಲಿರುವಂತ ಏನು ಆ ಕಣಗಳಿವೆ ಏನು ಐಟಮ್ಸ್ ಇದೆ ಅದು ಬ್ಲಡ್ಗೆ ಡೈರೆಕ್ಟ್ ಎಂಟರ್ ಆಗುದಲ್ಲ ಅದಕ್ಕೆ ಅಗ್ನಿಹೋತ್ರದ ಮಹತ್ವ ಜಾಸ್ತಿ ನಾವು ನೋಡಿದ್ದೇವೆ ಎಷ್ಟೋ ಪೇಷಂಟ್ ನಾನು ನಿನ್ನೆನೇ ಒಂದು ಕತೆ ಹೇಳಿದ್ದೇನೆ ನನ್ನ ಮಾನ ನಾನು ಬೇಕಾದ್ರೆ ಅವರನ್ನು ಕರೆಸಬಹುದು ನಾನು ಫೋನ್ ನಂಬರ್ ಕೊಡ್ತೇನೆ ಮಾತಾಡಿ ಡೈಲಿ ಅಗ್ನಿಹೋತ್ರ ಗೋಶಾಲೆಯಲ್ಲಿ ಮಾಡುವುದರಿಂದ ಅವನ ಡಿಪ್ರೆಷನ್ 7 ಸಲ ಆತ್ಮಹತ್ಯೆಗೆ ಹೋದರೆ ಸರಿಯಾಗಿದೆ ಎಷ್ಟು ಬೇರೆ ಯಾರಾದ್ರೂ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತೀರಾ ಹೇಗಿದೆ ಅದರ ರಿಸಲ್ಟ್ ಚೆನ್ನಾಗಿದೆ ಇനി ಇವತ್ತು ಯಾರ ಮನೆಯಲ್ಲಿ ತೊಂದರೆ ಇದೆ ಅಲ್ಲ ಇಲ್ಲಿ ಹತ್ತಿರನೇ ನಮ್ಮ ಪಡೀಲ್ ಹತ್ತಿರ ನಮ್ಮ ಮಂಜುನಾಥರು ಬಂದಿದ್ದಾರೆ ಮಂಜುನಾಥರು ನಮ್ಮ ಮಂಜುನಾಥರು ಅಂತ ಇದ್ದಾರೆ ಸ್ಟಾಲ್ ಹಾಕ್ತಾರೆ ಉತ್ಪನ್ನಗಳ ಸ್ಟಾಲ್ ಹಾಕ್ತಾರೆ ಅವರು ನಮ್ಮ ಕುಡುಬು ಜಾತ್ರೆಯಲ್ಲಿ ಸ್ಟಾಲ್ ಹಾಕ್ತಾರೆ ನಮ್ಮ ದೂಪದ ಇದಿದೆ ಗೋಶಾಲೆಯಲ್ಲಿ ಧೂಪ ಆ ಇಲ್ಲಿಗ ಹುಡುಗ ಮಾಡ್ತಾ ಇದ್ದಾನೆ ಧೂಪ ಆ ಧೂಪದಲ್ಲಿ ಬೆರೆದಿದೆ ಪ್ರೇತ ದೋಷಗಳು ಏನಾದ್ರೂ ದೋಷ ಇದ್ರೆ ಸರಿ ಆಗ್ತದೆ ಇವರು ಅದನ್ನು ನೋಡಿದ್ರು ಹೇಳಿದ ನಮ್ಮ ಮನೆಯಲ್ಲಿ ಸಹ ಸೌಂಡ್ ಬರ್ತದೆ ಗೆಜ್ಜೆ ಸೌಂಡ್ ಏನೇನೋ ಶಬ್ದ ಬರ್ತದೆ ಸತ್ಯ ಘಟನೆ ಅವರ ಹತ್ರ ಕೇಳ್ಬಹುದು ಮತ್ತೆ ಬಾಗಿಲು ಹಾಕುವ ಹಾಗೆ ಸೌಂಡ್ ಬೇರೆ ಬೇರೆ ಸೌಂಡ್ಗಳು ಬರ್ತಾ ಇದೆ ಇದಕ್ಕೆ ಇದು ಉಪಯೋಗ ಆಗ್ತದೆ ಅಂತ ಅದಕ್ಕೆ ಆಯ್ತು ಅಂತ ಹೇಳಿದ್ರು ಓಕೆ ಇದು ಆಗ್ತದೆ ನಾವೊಂದು 18 ಲೋಗನ ಅಂತ ಮಾಡಿದ್ದೇವೆ ಮನುಷ್ಯಲ್ಲಿ ಇರ್ಬೋದು ಅಲ್ವಾ
ಅಷ್ಟಾದಶ ಅದೊಂದು ಕನ್ಯೆ ಅಂತ ಅಗ್ನಿಹೋತ್ರ, ಅಷ್ಟಾದಶ ಲೋಭನ ಇವರು ಅದನ್ನು ಕೊಟ್ಟರು. 18 ಪ್ರಕಾರದ ದಿವ್ಯ ಔಷಧಿಗಳನ್ನು ಹಾಕಿ ಮಾಡಿದಂತೆ ಅಷ್ಟಾದಶ ಲೋಭನ ಅದನ್ನು ಅವರು ಕೊಟ್ಟರು. ಒಂದೇ ವಾರದಲ್ಲಿ ಆ ಏನು ಸಮಸ್ಯೆ ಇತ್ತು ಪರಿಹಾರ. ಸತ್ಯ ಘಟನೆ, ಏನು ಸುಳ್ಳು, ನಾನು ಎಕ್ಸ್ಟ್ರಾ ಎಡಿಷನಲ್ ಅಂತ ಅನೇಕ ಕಥೆಗಳನ್ನು ನೋಡಿದ್ದೇವೆ ನಾವು. ಡಾಕ್ಟರ್ ಗೊತ್ತಿರಬಹುದು, ನಾವು ಪುಣ್ಯಕೋಟಿಯಲ್ಲಿರುವಾಗ ಆ ಮನೆ ಹೇಗೆ, ಅಲ್ಲಿ ದನಿ ಅವರ ಹೆಸರು ಮರೆತೋಯ್ತು ನನಗೆ. ಅವರು ಉತ್ತರ ಕರ್ನಾಟಕದವರು. ಅವರ ಜಾಗ 20 ಎಕರೆ ಜಾಗ, ಸುಮಾರು 35 ತೆಂಗಿನ ಮರ ಇದೆ. ನಾವು ಗೋಶಾಲೆಯಲ್ಲಿ ಹೋಗುವುದಕ್ಕಿಂತ ಮೊದಲು ಆ ತೆಂಗಿನ ಮರದಲ್ಲಿ ಜಾಸ್ತಿ ಅಂದ್ರೆ ವರ್ಷಕ್ಕೆ ಒಂದು 100-200 ಏನೋ ತೆಂಗಿನಕಾಯಿ, 100 ಮ್ಯಾಕ್ಸಿಮಮ್ 100 ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಅವರಿಗೆ ಡೈರೆಕ್ಟ್ ಕೇಳ್ಬೋದು, ಅಲ್ಲಿ ನಾವು ಡೈಲಿ ಅಗ್ನಿಹೋತ್ರ ಮತ್ತು ಗೋವಿನ ಪ್ರಭಾವದಿಂದ ಅವರಿಗೆ ತಿಂಗಳಿಗೆ 3 ತಿಂಗಳಿಗೊಮ್ಮೆ ಅವರು ತೆಂಗಿನಕಾಯಿ ಸಿಗಲಿಕ್ಕೆ ಬರ್ತಾ ಇದ್ರು. ಸುಮಾರು 2,000-3,000 ತೆಂಗಿನಕಾಯಿ ಸಿಗಲಿಕ್ಕೆ ಶುರುವಾಯಿತು. ಇದು ಪ್ರಭಾವ, ಅಗ್ನಿಹೋತ್ರದ ಪ್ರಭಾವ. ಸತ್ಯಗತ ನಿಮ್ಗೆ ಮನೆಯಲ್ಲಿ ಸರಿಯಾಗಿ ಇರಬೇಕಾ, ಬೆಳಿಗ್ಗೆ ಮತ್ತು ಸಾಯಂಕಾಲ ಅಗ್ನಿಹೋತ್ರ ಮಾಡಿ. ಎಲ್ಲರೂ ಮಾಡಬಹುದು, ಹೋಮ ಮಾತ್ರ ಎಲ್ಲರೂ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಹೋಮದಲ್ಲಿ ಅದನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗುದಿಲ್ಲ. ಅಗ್ನಿಹೋತ್ರ ಪ್ರತಿಯೊಬ್ಬರು ಮಾಡಬಹುದು. ನೋಡಿ, ಇದು ಅಗ್ನಿಹೋತ್ರ, ಇದು ಅಷ್ಟಾದಶ ಲೋಭನ. 18 ಪ್ರಕಾರದ ಗಿಡಮೂಲಿಕೆಗಳನ್ನು ಹಾಕಿದ್ದೀವಿ, ಬೇರೆ ಬೇರೆ ಶಾಸ್ತ್ರಗಳಿಂದ ಸಿಗುತ್ತೆ. ಜಟಾಮಾಸಿ ಇದೆ, ಬಿಲ್ವ ಇದೆ, ನಾಗರಮೋಟ ಇದೆ, ಉಷಿರ ಇದೆ, ಅನೇಕ ಗಿಡಮೂಲಿಕೆಗಳನ್ನು ಹಾಕಿ, ಕರ್ಪೂರ ಇದೆ, ಗುಗ್ಗುಳು ಇದೆ, ಮಂಗಲ ದ್ರವ್ಯಗಳು ಇದರಲ್ಲಿವೆ. ಇದನ್ನು ಹಾಕಿ ಮಾಡಿದಂತ ಇದನ್ನು ಸ್ವಲ್ಪ ನಾವು ಯಾಕೆ ಧೂಪ ಹಚ್ಚುವುದು, ಅದಕ್ಕೆ ಹಚ್ಚುವುದು. ಮನೆಯಲ್ಲಿ ಶಾಂತ ಧೂಪವನ್ನು ನೀವು ಅಗರಬತ್ತಿ ಫೋಟೋ ನೋಡಿರ್ಬೋದು. ಅಗರಬತ್ತಿ ಏನಿದೆ, ಧ್ಯಾನದ ಮುದ್ರೆಯಲ್ಲಿ ಶಾಂತಿ ಆಗ್ತದಂತ ಅದರಲ್ಲಿ ಅಶಾಂತಿ. ಅಗರಬತ್ತಿಯನ್ನು ಯಾರು ಮನೆಯಲ್ಲಿ ಉರಿಸಬೇಕು. ಯಾರು ಅಗರಬತ್ತಿಯನ್ನು ಮನೆಯಲ್ಲಿ ಉರಿಸಿದಾರ, ನಾನು ಗ್ಯಾರಂಟಿ ಕೊಡ್ತೀನಿ, ಅವರ ಮನೆಯಲ್ಲಿ ಖಂಡಿತ ಅಶಾಂತಿ ಅಲ್ವಾ ಡೌಟಿದೆ? ಪ್ರೂಫ್ ಆಗಿದೆ. ಅಗರಬತ್ತಿ ಕೆಲವು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ ಅಗರಬತ್ತಿಯನ್ನು ಬ್ಯಾನ್ ಮಾಡಿದ್ದಾರೆ. ಭಟ್ರ ಹತ್ರ ಕೇಳಿ, ಅವರು ಯಾವತ್ತು ಅಗರಬತ್ತಿ ಆಗ್ರಾಪಯಾಮ ಅಂತ ಹೇಳಿದ್ದಾರೆ, ಧೂಪಂ ಆಗ್ರಾಪಯಾಮ ಅಂತ ಹೇಳಿದ್ರು. ಅಗರಬತ್ತಿ ಆಗ್ರಾಪಯಾಮ ಅಂತ ಎಲ್ಲಿ ಧೂಪ ಅಂದ್ರೆ ಇದು ಆ ಬೆರಣೆ ಉರಿಸುವುದು, ಅದಕ್ಕೆ ಲೋಭನ ಹಾಕುವುದು, ದೇವಲೋಭನ. ಎಲ್ಲ ಲೋಭನವನ್ನು ಮನೆಯಲ್ಲಿ ಹಾಕಲಿಕ್ಕೆ ಇಲ್ಲ, ನೆನಪಿಸಿಕೊಳ್ಳಿ. ಎಲ್ಲಾ ಸುಗಂಧಗಳನ್ನು ಮನೆಯಲ್ಲಿ ಹಾಕಿದ್ರೆ ಪ್ರೇತಗಳ ಎಫೆಕ್ಟ್ ಆಗ್ತದೆ, ನೆನಪಿಸಿಕೊಳ್ಳಿ. ಶಾಸ್ತ್ರ ಹೇಳ್ತದೆ, ನಾನು ಪ್ರೇತಗಳನ್ನು ಎಫೆಕ್ಟ್ ಮಾಡಬೇಕಾ? ಮನೆಯಲ್ಲಿ ಅಶುದ್ಧ ಆದ್ರೆ ಪ್ರೇತ ಖಂಡಿತ ಬರ್ತದೆ. ಅಗರಬತ್ತಿ ಹಚ್ಚಬೇಡಿ ಮನೆಯಲ್ಲಿ. ಅದು ಅಗರಬತ್ತಿಯಲ್ಲಿ ಏನೇನು ಸೆಂಟ್ ಹಾಕ್ತಾರ, ಅದು ಒರಿಜಿನಲ್ ಅಲ್ಲ. ಅದಕ್ಕೋಸ್ಕರ ನಾವು ಅಗರಬತ್ತಿಯನ್ನು ಬಿಡಬೇಕು, ಧೂಪವನ್ನು ಬಳಸಿ. ಅದಕ್ಕೆ ಗೋವಿನ ಧೂಪ ಇವೆಲ್ಲ ನಾನಿದ್ದು ಈಗೇನು ಹೇಳಿದ್ದೇವೆ ಶಾಸ್ತ್ರದಲ್ಲಿ ಇದ್ದದ್ದು ಮತ್ತು ವಿಜ್ಞಾನ, ಈಗಿನ ಆಧುನಿಕ ವಿಜ್ಞಾನ ಅದನ್ನು ಪ್ರೂವ್ ಮಾಡಿ, ನೀವು ಸಹ ಪ್ರೂವ್ ಮಾಡಬಹುದು. ಯಾರ ಮನೆಯಲ್ಲಿ ಹೆಂಗಸರಿಗೆ ಹೆಚ್ಚಿನ ಡಿಪ್ರೆಷನ್ ಇದೆ ಅಲ್ಲ, ಕೆಲವರಿಗೆ ನಾವು ಆತ್ಮಹತ್ಯೆ ಮಾಡುವ, ಏನು ಜೀವನ ಬೇಡ, ಆತ್ಮಹತ್ಯೆ ಕೆಲವರಿಗೆ ಈ ಕಷ್ಟ ಬಂದು ಸರ್ ಅಂತವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಅಗ್ನಿಹೋತ್ರವನ್ನು ಮಾಡ್ತಾರೆ. ಬೆಳಿಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಮತ್ತು ಸಾಯಂಕಾಲ, ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತದಲ್ಲಿ ನಿವೇದಿತ. ಈ ಸಮಾರೋಪ ಸಮಾರಂಭದ ಮೊದಲು ನಾವೊಂದು ಎಲ್ಲರಿಗೆ ಯಾರ್ಯಾರು ಇದು ಇದ್ದಾರೆ ಅಗ್ನಿಹೋತ್ರ ಮಾಡಿಸುವವರು ಮಾಡುವವರು ಅವರದೊಂದು ಹೆಸರು ತಗೊಂಡು ಅವರಿಗೆ ಒಂದು ದೀಕ್ಷಿತರ ಕೊಡುವ. ಅಗ್ನಿಹೋತ್ರ ಹೇಗೆ ಮಾಡುವುದು ಅದನ್ನು ಹೇಳಿ ಕೊಡಬಹುದು ಅಲ್ವಾ? ಹಾಗೆ ಮಾಡಬಹುದು. ಅಗ್ನಿಹೋತ್ರ ಮಾಡಬೇಕು. 2 ಲಾಭ, ಮನೆ ಶುದ್ಧ ಆಗ್ತದೆ, ಇನ್ನೊಂದು ಗೋವಿನ ಪಾಲನ ಪೋಷಣೆ ಆಗ್ತದೆ. ಮನೆಯಲ್ಲಿ ಗೋವಿನ ಯಾವುದಾದ್ರೂ ಒಂದು ವಸ್ತು ಬಂದಾಗ
ಸುಮ್ಮನೆ ಅದಕ್ಕೆ ಇದಕ್ಕೆ ಖರ್ಚು ಮಾಡೋದಕ್ಕಿಂತ ಅದೇ ಬೆಸ್ಟ್. ಇನ್ನೊಂದು, ಮನೆಯ ಒಳಗಡೆ ಯಾವುದೇ ಎಣ್ಣೆಯ ದೀಪವನ್ನು ಉರಿಸಬೇಕು. ಪ್ಯೂರ್ ಎಳ್ಳೆಣ್ಣೆಯ ದೀಪವನ್ನೇ ಉರಿಸಬೇಕು. ಎಲ್ಲಿಯಾದ್ರೂ ಗಾಣದ ಎಣ್ಣೆ ಸಿಕ್ಕಿದ್ರೆ ಅದು ಬೆಸ್ಟ್. ಇವತ್ತು ಅನೇಕ ಜನ ನಾವು ನೋಡಿದ್ರು, ಅನೇಕ ಜನ ವಿದೇಶಿಯರು, www.agnihotra.com ಅಂತ ನೀವು ಹಾಕಿದ್ರೆ ಅನೇಕ ಜನ ವಿದೇಶಿಯರು ಡ್ರಗ್ಸ್ ತಗೊಂಡವರು, ಡಿಪ್ರೆಷನ್ ಅಲ್ಲಿ ಹೋದವರು, ಅನೇಕ ಜನರು ಈ ಅಗ್ನಿಹೋತ್ರದಿಂದ ಸರಿಯಾಗಿಲ್ಲ ಅಲ್ವಾ ಡಾಕ್ಟರ್? ಅನೇಕ ಜನ ಸರಿಯಾಗಿಲ್ಲ. ಅದಕ್ಕೋಸ್ಕರ ನಾವು ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಪ್ರೇರೇಪಿಸಬೇಕು. ಮನೆಯಲ್ಲಿ ಶಾಂತಿ ಇದ್ರಲ್ಲ ಮತ್ತೆಲ್ಲ. ಇಲ್ಲಿ ನೋಡಿ, ಭಗವಂತನಿಗೆ ಏನಾಗುತ್ತೆ, ಭಗವಂತನ ನಾಮ ಮಾತ್ರದಿಂದಲೇ ಇಡೀ ವಿಶ್ವನೇ ಪಾವನ ಆಗ್ತದೆ. ಅನಂತ ಅನಂತ ಜನ್ಮಗಳಿಂದ ಮಾಡಿದಂತ ಪಾಪ ಏನಿದೆ ಅದು ಭಗವಂತನ ಒಂದು ನಾಮ ಸಾಕ ನಾಶ ಮಾಡಿ. ಶಾಸ್ತ್ರ ಹೇಳ್ತದೆ, ಭಗವಂತನ ಒಂದು ನಾಮಕ್ಕೆ ಅದು ನೀವು ತಪ್ಪಿ ಹೇಳಿ ತಪ್ಪದೇ ಹೇಳಿ, ಗೊತ್ತಿದ್ದು ಹೇಳಿ ಗೊತ್ತಿಲ್ಲದೆ ಹೇಳಿ, ಮಸ್ಕಿರಿಯಲ್ಲಿ ಹೇಳಿ. ಅಂದ್ರೆ ಏನಾದ್ರು ಕುಸಾಲಲ್ಲಿ ಒಬ್ಬರನ್ನು ನೋಡಿದ ಹರೇ ಕೃಷ್ಣ ಅಂತ ಹೇಳ್ತೇವೆ, ಆಯ್ತು ಅವನ ಉದ್ಧಾರ. ಅನೇಕ ಉದಾಹರಣೆ. ಯಾಕೆಂದ್ರೆ ಈಗ ಉದಾಹರಣೆಗೆ ಒಂದು ಕರೆಂಟಿನ ವೈರ್ ಇದೆ ಅಲ್ವಾ, ಕರೆಂಟಿನ ವೈರ್, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು. ಎಷ್ಟು ವಾಲ್ಟೇಜ್ ಇರಲಿ ಅದು ಕರೆಂಟ್ ಪಾಸ್ ಆಗ್ತಾ. ಈಗ ಒಬ್ಬ ಗೊತ್ತಿದ್ದು ಮುಟ್ಲಿ ಗೊತ್ತಿಲ್ಲದೆ ಮುಟ್ಲಿ ಏನಾಗ್ತದೆ? ಕರೆಂಟ್ ನೋಡುವುದಿಲ್ಲ, ಪಾಪ ಗೊತ್ತಿಲ್ಲದೆ ತಾಗಿದೆ, ಮುಟ್ಟಿದ್ದು ಬೇಡ ತೊಂದರೆ ಇಲ್ಲ, ಆಯ್ತಾ ಬಿಡ್ತದೆ, ಬಿಡುವುದಿಲ್ಲ. ಗೊತ್ತಿದ್ದು ಮುಟ್ಟಿದಂತೂ ಜಾಸ್ತಿ ಬಿಡುವುದಿಲ್ಲ. ಹಾಗೆ ಭಗವಂತನ ನಾಮನ ಗೊತ್ತಿದ್ದು ಜಪಿಸಿ ಗೊತ್ತಿಲ್ಲದೆ ಜಪಿಸಿ ಆ ಕ್ಷಣ ತನಕ ಮಾಡಿದಂತ ಶಾಸ್ತ್ರ ಇರ್ತದೆ. ಆ ಕ್ಷಣ ತನಕ ಮಾಡಿದಂತ ಪಾಪ ಇಮಿಡಿಯೇಟ್ಲಿ ನಷ್ಟ ಆಗ್ತದೆ, ಸುಟ್ಟು ಬೂದಿ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಶಿವ ಗೋಸ್ವಾಮಿ ಹೇಳ್ತಾರೆ ಪರೀಕ್ಷಿತ ಹೇಳ್ತಾನೆ, ನಾನು ಒಂದು ವಾರ ಸಮಯ ಇದೆ, ಮುಕ್ತಿಗೋಸ್ಕರ ಭಗವಂತನ ಧಾಮಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಖಟ್ವಾಂಗ ರಾಜನ ಒಂದು ಕಥೆಯನ್ನು ಹೇಳ್ತಾರೆ. ಖಟ್ವಾಂಗ ರಾಜ ಸ್ವರ್ಗಕ್ಕೆ ಹೋಗಿದ್ದ. ಸ್ವರ್ಗದಲ್ಲಿ ದೇವತೆಗಳಿಗೆ ರಾಕ್ಷಸರಿಂದ ಯುದ್ಧವನ್ನು ಜಯಿಸಿಕೊಟ್ಟ. ದೇವತೆಗಳು ಕೇಳ್ತಾರೆ, ಮುಕ್ತಿಯನ್ನು ಬಿಟ್ಟು ಏನು ಬೇಕು ಸುಖ ಅದೆಲ್ಲ ಕೊಡ್ತೇವೆ ನಾವು, ಕೇಳಿ ಅಂತ ಕೇಳಿದಾಗ ಆ ರಾಜ, ಅಯೋಧ್ಯೆಯ ರಾಜ, ಅವ ಹೇಳ್ತಾನೆ ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇನ್ನು 3/4 ಗಳಿಗೆ ಉಳಿದಿದೆ, 45 ಮಿನಿಟ್. ಅದಕ್ಕೆ ನೀವು ಇಡೀ ಸ್ವರ್ಗವನ್ನು ಕೊಟ್ಟು 45 ನಿಮಿಷದಲ್ಲಿ ಏನು ಮಾಡುದು? ನಾವು ಇಡೀ ಏನಂತೇವೆ, ಆ 80 ವರ್ಷ ಸಿಕ್ಕಿದೆ, ನಾವು ವೇಸ್ಟ್ ಮಾಡ್ತೇವೆ. ಒಂದು ಕಥೆಯನ್ನು ಹೇಳ್ತಾನೆ, ರೋಮೇಶ್ ಅಂತ ಋಷಿ, ಗೊತ್ತದಲ್ಲ ರೋಮೇಶ್ ಋಷಿ, ಗೊತ್ತುಂಟ? ಕೇಳಿದ್ರೆ ಕಥೆ. ರೋಮೇಶ ಅಂತ ಋಷಿ ಇದ್ದ. ಆ ಲೋಮೇಶ ಋಷಿಗೆ ಅವರ ಲೋಮೇಶ ಅಂದ್ರೆ ರೋಮ, ಅವರ ಒಂದು ರೋಮ ಬ್ರಹ್ಮನ ಒಂದು ಬ್ರಹ್ಮ ಹೋದಾಗ ನಾನು ನಿನ್ನೆ ಬ್ರಹ್ಮನ ಆಯುಷ್ಯ ಹೇಳಿದೆ. ಎಷ್ಟು ಬ್ರಹ್ಮನ ಆಯುಷ್ಯ? 100 ವರ್ಷ. ಅವನ ಒಂದು 12 ಗಂಟೆನೆ ಇಲ್ಲಿ 1,000 ಯುಗ ಚಕ್ರ. ನಿನ್ನೆ ನಾವು ಅದನ್ನು ಲೆಕ್ಕ ಮಾಡಿ ಹೇಳಿದ್ದೇವೆ. ಹಾಗೆ ಬ್ರಹ್ಮನ ಈಗ ಬ್ರಹ್ಮನ ಸೃಷ್ಟಿಯಾಗಿ 51ನೇ ವರ್ಷದ 28ನೇ ಕಲಿಯುಗ ಅಂತ ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ. ಆ ಬ್ರಹ್ಮ ಹೋದಾಗ ಲೋಮೇಶನ ಋಷಿಯ ಒಂದು ರೋಮ ಬೀಳುವುದು, ಅವನ ಆಯುಷ್ಯ ಎಷ್ಟು? ಒಂದು ಕಲ್ಪದಲ್ಲಿ, ಬೇರೆ ಬೇರೆ ಕಲ್ಪಗಳಲ್ಲಿ ಇಂದ್ರ ಚೇಂಜ್ ಆಗ್ತಾನೆ. ಒಂದು ಕಲ್ಪದಲ್ಲಿ ಒಂದು ಇಂದ್ರ ಅವೇನಿಸ್ತಾನೆ, ಇದು ಪಾರ್ಲಿಮೆಂಟ್ ಹೌಸ್ ಏನಿದೆ, ಸ್ವರ್ಗದ ಭವನ ಏನಿದೆ, ಅದು ಚೇಂಜ್ ಆಗ್ತದೆ. ಇಡೀ ಬ್ರಹ್ಮಾಂಡಕ್ಕೆ ಮ್ಯಾನೇಜ್ಮೆಂಟ್ ಮಾಡುವ ಜಾಗ, ಅದಕ್ಕೋಸ್ಕರ ಚೇಂಜ್ ಆಗ್ಬೇಕು, ಸುಂದರವಾಗಿ ಮಾಡಬೇಕೆಂದು ಇವನನ್ನು ಯಾರನ್ನು ವಿಶ್ವಕರ್ಮನನ್ನು ಕರೆದ್ರು. ಇದನ್ನು ಒಂದು ವಿಶ್ವಕರ್ಮ ದೇವತೆಗಳ ಆರ್ಕಿಟೆಕ್ಟ್.
ಅವನನ್ನು ಕರೆದು ಅವೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ. ಇಂದ್ರ ಬಂದು ಹೇಳುದು ಇದು ಬೇಡ ಅದು ಬೇಡ, ಸರಿ ಮಾಡ್ತಾನೇ ಇರ್ತಾರೆ, ಅದು ಸರಿಯಾಗಲಿಲ್ಲ, ಇದನ್ನು ಮಾಡ. ಹಾಗೆ ಮಾಡ್ತಾ 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 ಹೋದಾಗ ವಿಶ್ವಕರ್ಮನಿಗೆ ಬೇಸರ ಆಗ್ತದೆ. ಯಾಕೆಪ್ಪ ಇಷ್ಟು ತೊಂದರೆ ಕೊಡ್ತಾ ಇದ್ದೇನೆ, ಇಷ್ಟು ಚೆನ್ನಾಗಿ ನಾನು ಮಾಡ್ತಾ ಇದ್ದೇನೆ ಆದ್ರೂ ತೊಂದರೆ ಕೊಡ್ತಾ ಇದ್ದೇನೆ. ನಾರದರು ಬಂದರು. ನಾರದ ಹತ್ರ ಈ ಮಾತನ್ನು ಹೇಳಿದ್ರು. ಆಗ ನಾರದರು ವಿಶ್ವಕರ್ಮನನ್ನು ಕರ್ಕೊಂಡು ಲೋಮೇಶ ಋಷಿ ಹತ್ರ ಹೋದರು. ಲೋಮೇಶ ಋಷಿಯವರು ನರ್ಮದಾ ನದಿಯ ತಟದಲ್ಲಿ ಒಂದು ಮರದ ಕೆಳಗಡೆ ಒಂದು ತೊಟ್ಟಿ ಹಾಕೊಂಡು, ಅಂದ್ರೆ ಎಲೆಯ ತೊಟ್ಟಿ ಉಂಟಲ್ಲ, ಮೊದಲೆಲ್ಲ ಮಣ್ಣಲ್ಲಿ ಮಾಡ್ತಾ ಇದ್ರು ನೋಡಿರ್ಬೇಕು. ಅದಕ್ಕೆ ತಾನೇ ಕಾಲದ ಒಂದು ಒಳಿತ ಪನೊಳಿಗಳ ದೇವಸ್ಥಾನ ಉಂಟು ಪನೊಳಿದ ಅಂಚಿನ ತೊಟ್ಟಿ ಪಾರ್ದು ಕುಯ್ದಿರಪ್ಪ ಒಂದು ಕೌಪಿ ನಾವು ಬೊಕ್ಕೊಜಿ ಕಮಂಡಲ ನಾರದರ ಹೋಗಿ ಲೋಮೇಶ್ವರ ಋಷಿಗೆ ಪ್ರಣಾಮ ಮಾಡ್ತಾರೆ. ಲೋಮೇಶ್ವರ ಋಷಿಗೆ ಪ್ರಣಾಮ ಮಾಡ್ತಾರೆ. ವಿಶ್ವಕರ್ಮ ಎಲ್ಲ ಪ್ರಣಾಮ ಮಾಡ್ತಾರೆ. ನಾರದರ ವಿಶ್ವಕರ್ಮರಿಗೆ ದೊಡ್ಡ ಆಶ್ರಮ ನಾಲ್ಕು ತೊಟ್ಟಿ ಪಾರ್ದು ಐಕೆ ಲೋಮೇಶ್ವರ ಋಷಿ ಬರ್ತಾರೆ. ಬಾಯಿಗೆ ಎಲ್ಲಿ ಆಯುಷ್ ಸಣ್ಣ ಆಯುಷ್ ಲೋಮೇಶ್ವರ ಋಷಿ ಆಯುಷ್ ಬ್ರಹ್ಮನ ಒಂದು ಬ್ರಹ್ಮ ಹೋದಾಗ ಲೆಕ್ಕಕ್ಕಿಲ್ಲ ನಮಗೆ, ಅಷ್ಟು ದೊಡ್ಡ ಆಯುಷ್ ಬ್ರಹ್ಮನ. ಆ ಬ್ರಹ್ಮ ಒಂದು ಹೋದಾಗ ಲೋಮೇಶ್ವರ ಋಷಿ ಒಂದು ರೋಮ ಬೀಳುವುದು, ಆ ಒಂದು ರೋಮ ತಾಳು ಅವನ ಏತುಕಲ್ಲ ಆಯುಷ. ಅವೇ ಋಷಿ ಕನೊಂದಿಲ್ಲ ಈತೆಲ್ಲ ಆಯುಷಕ್ಕೆ ಗಾಯ ಇದು ಯಾರು ಬರ್ಸಬಹುದು ಈ ತೊಟ್ಟಿ ಯಾರು ಕಾಡಿರಂದು ಕೌಪಿ ನೋಡುದು ಕಮಂಡಲ್ಲೊಂದೆಲ್ಲ ನೀರಾನಾಗ ಫಲಪುಷ್ಪಗಳು ಸಿಕ್ಕೋದು. ಅಪಗ ವಿಶ್ವಕರ್ಮಗಳು ಆಶ್ಚರ್ಯ ಇರ್ಬೋದು, ಇದನ್ನೊಟ್ಟಿಗೆ ಬೆಲೆ ಹೋಗ್ಬೋದು. ಇಂದ್ರನಾಡ ಹೋಗ್ತಾರೆ. ಇಂದ್ರೆ ಲೋಮೇಶ್ವರ ತೂದು ವೇಷ ಬರ್ತಾರೆ. ಋಷಿಗಿಲ್ಲ ಇದೀಗ ಆಶ್ರಮದಲ್ಲ ಉಂಟಾಯ್ತ ಅಂಬೇಡ್ಕರ್ ಕಟ್ಟಲು ಕೊಡ್ತಾರೆ. ಅದಕ್ಕೆ ಋಷಿ ಬಂತಾರೆ ಬುರ್ಚಪ್ಪ ಎಲ್ಲಿ ಆಯುಷ್ ರಾಜಕ್ಕೆ ಅದಕ್ಕೆ ಆಯುಷ್ ಉಂಚಿನ ಬ್ರಹ್ಮ ಒಂಜಿ ಪೋನಗ ಎನ್ನ ಒಂಜಿ ರೋಮ ತಾಳ ಬ್ರಹ್ಮನ ಆಯುಷ್ ಅಂಚಿನ ಒಂಜಿ ಮೂಲು ಒಂಜಿ ಬ್ರಹ್ಮನ ಆಯುಷದ ಒಂಜಿ ದಿನೋಟು ಕಾಂಡೋರ್ದು ಬೈಯನ ಹುಟ್ಟದ ಒಂದು ದಿನೋಟು 14 ಇಂದ್ರಿಯರಿಗೆ ಹೋಗ್ತದೆ. ಬ್ರಹ್ಮನ ಒಂದು ದಿನೋಟು 14 ಇಂದ್ರಿಯ ಅದನ್ನ ಒಂದು ವರ್ಷದ ಏಕ ಇಂದ್ರಿಯರಿಗೆ ಹೋಗ್ತದೆ. ಮತ್ತೆ ಬೇರೆ ಇಂದ್ರ ಚೇಂಜ್ ಆಗ್ತದೆ. ಒಂದು ಆಯುಷ್ 3 ವರ್ಷದ ಏಕ ಇಂದ್ರಿಯರಿಗೆ ಹೋಗ್ತದೆ. ಇಂದ್ರಾಗ ಅಕ್ಕಲ್ ಬರ್ತಾರ ತಪ್ಪು ಬಂತು ಈತೆಲ್ಲ ಆಯುಷ್ಯದ ಯಾರೇ ಮಲ್ಲ ಭವನ ಕಟ್ಟಿರತ್ತು ಅಂಚೆ ನಾವು ಮಾತ ಆಯುಷ್ಯದ ನಿತ್ಯ ಎಂದು ಬರ್ತದೆ. ಎಲ್ಲಿ ಆಯುಷ್ ಒಲ್ತು ಒಡವರ್ತೀನಿ ಕಥೆ ಒಲ್ತು ಶುರುವಾಯಿತು. ಏನಿದೆ ಈ ಕಥೆನೇ ಅನ್ವಯಿಕಪಂಡ ಯಾವುದಕ್ಕೆ ಹೇಳಿದೆ ಸಣ್ಣ ಆಯುಷ್ ಒಂದು ಕಥೆ ಯಾವುದಕ್ಕೊಂದು ಕಥೆ ಮಧ್ಯದಲ್ಲಿ ಚೇಂಜ್ ಆಯ್ತು. ಹಾಗೆ ಇಲ್ಲಿ ಕಟ್ಟುವಾಂಗನಿಗೆ 45 ನಿಮಿಷದ ಇದು. ಆಗ ದೇವತೆಗಳ ಹತ್ರ ಹೇಳ್ತಾರೆ, ನನಗೆ ಮನಸ್ಸಿನ ವೇಗದಲ್ಲಿ ಹೋಗುವಂತ ವಿಮಾನವನ್ನು ಕೊಡಿ, ಆ ವಿಮಾನದಲ್ಲಿ ನಾನು ಹೋಗಿ ಮುಕ್ತಿಗೆ ಹೋಗ್ಬೇಕು ಅಂತ. ಮುಕ್ತಿ ನಿಮ್ಮಿಂದ ಸಾಧ್ಯ, ದೇವತೆಗಳಿಂದ ಮುಕ್ತಿ ಕೊಡ್ಲಿಕ್ಕೆ ಸ್ವರ್ಗದಲ್ಲಿ ಮುಕ್ತಿ ಸಿಗುವುದಿಲ್ಲ, ಅದು ಸಿಗುವುದು ಭಾರತದಲ್ಲಿ ಮಾತ್ರ. ಅದಕ್ಕೋಸ್ಕರ ಅವ ಅಯೋಧ್ಯೆಗೆ ಬರ್ತಾನೆ. ಕೆರೆಯು ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥನಾಗಿ ವೈಕುಂಠದಿಂದ ವಿಮಾನ ಬರ್ತದೆ. ಪುನಃ ವೈಕುಂಠಕ್ಕೆ ವೈಕುಂಠದಿಂದ ವಿಮಾನ ಬಂದು ಕಟ್ವಾಂಗ ರಾಜನನ್ನು ತಗೊಂಡು ಹೋಗ್ತಾರೆ. ಇವರು ಸುಖದೇವ್ ಗೋಸ್ವಾಮಿ ಹೇಳ್ತಾರೆ, ರಾಜ ನಮ್ಗೆ 7 ದಿವಸ ಕಟ್ವಾಂಗ ರಾಜನಿಗೆ 45 ನಿಮಿಷ ಇತ್ತು. ಅವನು ವೈಕುಂಠಕ್ಕೆ ಹೋದ. ನಿನ್ನ ಹತ್ರ 7 ದಿವಸ ಇದೆ, ನೀನು ಹರಿಕಥೆಯನ್ನು ಕೇಳು, ಭಗವಂತನ ನಾಮ ಗುಣ ಕೀರ್ತನೆಯನ್ನು ಕೇಳು, ನಾನು ಕೀರ್ತನೆ ಮಾಡ್ತೇನೆ, ನೀನು ಶ್ರವಣ ಮಾಡು. ನೋಡಿ, ಭಗವಂತನ ನಾಮ ಸ್ಮರಣೆಯಿಂದ ಅಥವಾ ನಾಮದ ಶ್ರವಣದಿಂದ ಅನಂತ ಕೋಟಿ ಜನ್ಮದ ಪಾಪವು ನಾಶ ಆಗಿ ಮುಕ್ತಿ ಸಿಗುವುದಾದ ಅಂತ ಭಗವಂತನಿಗೆ ಗೋಮೂತ್ರದಿಂದ ಯಾಕೆ ಸ್ನಾನ ಮಾಡಿ, ಗೋಮಯದಿಂದ ತಿಲಕ ಯಾಕೆ, ಗೋಧೂಳಿಯಿಂದ ಯಾಕೆ ಅವನನ್ನು ಒಪ್ಪನ್ ಅಂದ್ರೆ ಕೈಯನ್ನು ಒರೆಸಿ
ಗೋವಿನ ಮಹಿಮೆ ಎಷ್ಟಿದೆ. ಪ್ರತಿಯೊಬ್ಬರು ಮನೆಯಲ್ಲಿ ಗೋರಜ ಇಡಬೇಕು. ಗೋರಜ ಅಂದ್ರೆ ಗೋವಿನ ಪಾದ ಧೂಳಿ. ನಾವಿದನ್ನು ಗಮನವಿಟ್ಟು ಕೇಳಬೇಕು. ಇದೆಲ್ಲ ಸುಮ್ಮನಿಲ್ಲ. ನಮ್ದು ಈಗ ಸಾಯಂಕಾಲದ ಹೊತ್ತಿಗೆ ಗೋಧೂಲಿ ಲಗ್ನ ಅಂತ ಹೇಳ್ತೀವಿ. ಗೋಧೂಲಿ ವೇಳೆ ಅತ್ಯಂತ ಪವಿತ್ರವಾದಂತೆ ವೇಳೆ. ಇಡೀ ಬ್ರಹ್ಮಾಂಡವನ್ನೇ ಪವಿತ್ರ ಮಾಡುವಂತ ಶಕ್ತಿ ಗೋಧೂಲಿಗೆ ಇದೆ. ಗರ್ಗ ಸಂಹಿತೆಯಲ್ಲಿ ಶಾಂಡಿಲ್ಯ ಋಷಿಯ ಒಂದು ಕಥೆ ಬರ್ತದೆ. ಒಮ್ಮೆ ಶಾಂಡಿಲ್ಯ ಋಷಿಗಳು ಗೋಕುಲದಲ್ಲಿ ಕೂತಿದ್ರು, ಧ್ಯಾನಸ್ಥರಾಗಿದ್ರು. ತೀರ್ಥರಾಜ ಪ್ರಯಾಗ ಇಡೀ ವಿಶ್ವಕ್ಕೆ ತೀರ್ಥವ. ಬ್ರಹ್ಮಾಂಡದಲ್ಲಿ ಎಷ್ಟು ತೀರ್ಥಗಳಿವೆ, ತೀರ್ಥಸ್ಥಾನಗಳು. ಅದಕ್ಕೆಲ್ಲ ರಾಜ ಯಾರು? ತೀರ್ಥ ರಾಜ ಪ್ರಯಾಗ ಅಂತ. ಅವನಿಗೆ ಹೆಸರು ತೀರ್ಥರಾಜ ಪ್ರಯಾಗ, ಕೇಳಿರ್ಬೋದು. ಹೋದ ವರ್ಷದಲ್ಲಿ ಏನಾಯ್ತು? ಕುಂಭಮೇಳ. ಬ್ರಹ್ಮಾಂಡದ ಎಲ್ಲಾ ಋಷಿಮುನಿಗಳು ದೇವತೆಗಳು ಕುಂಭಮೇಳದ ಸಮಯದಲ್ಲಿ ಮಾಘಮಾಸದಲ್ಲಿ ಬರ್ತಾರೆ. 3 ಗಂಗಾ ಯಮುನಾ ಸರಸ್ವತಿಯ ಸಂಗಮ ಸ್ಥಾನ ಅದು. ಅಲ್ಲಿ ಅದು ಅತ್ಯಂತ ಪವಿತ್ರ. ಇಡೀ ವಿಶ್ವಕ್ಕೆ ರಾಜ ಅವನ, ವಿಶ್ವದ ತೀರ್ಥಗಳಿಗೆ ರಾಜ, ತೀರ್ಥರಾಜ ತಯಾರ. ಈ ಶಾಂಡಿಲ್ಯ ಋಷಿಯಲ್ಲಿ ಕೂತಾಗ ದಿನಾ ಬೆಳಿಗ್ಗೆ ಒಂದು ಕಪ್ಪು ಕುದುರೆ ಬರ್ತಾ ಇತ್ತು. ಆ ಗೋಧೂಲಿಯಲ್ಲಿ, ಗಜದ ಧೂಳಿಯಲ್ಲಿ ಹೊರಳಾಗ ಬಿಳಿಯಾಗಿ ಹೋಗ್ಬೇಕು. ಒಂದು ಸಲ ಋಷಿಗಳು ಕೇಳಿದ್ರು, ಯಾರಪ್ಪ ನೀನು ಡೈಲಿ ಬಂದು ಆಶ್ಚರ್ಯದ ಮಾತು ಇದು, ಆಶ್ಚರ್ಯದಿಂದ ನೀನು ಬರ್ತಿ, ಕಪ್ಪಾಗಿ ಬರ್ತಿ, ಬಿಳಿಯಾಗಿ ಹೋಗ್ತೀಯ. ಆಗ ಆ ಕುದುರೆ ಹೇಳ್ತದೆ, ನಾನು ತೀರ್ಥರಾಜ ಪ್ರಯಾಗ. ದಿನಾಲು ಒಂದಷ್ಟು ಜನ ಪಾಪಿಗಳು ಬಂದು ನನ್ನಲ್ಲಿ ಪಾಪವನ್ನು ಕಳೆಯುತ್ತಾರೆ. ಆ ಪಾಪದ ಫಲದಿಂದ ನಾನು ಕಪ್ಪಾಗ್ತೇನೆ. ಆ ಕಪ್ಪಾದ ನನ್ನ ಪಾಪವನ್ನು ಎಲ್ಲರೂ ಬಂದು ನನ್ನ ಹತ್ರ ಪಾಪವನ್ನು ಕಳೆಯುತ್ತಾರೆ. ಈಗ ನನ್ನ ಪಾಪವನ್ನು ಎಲ್ಲಿ ಕಳೆಯುವುದು? ಅದಕ್ಕೆ ನಾನು ಈ ಗೋಕುಲದಲ್ಲಿ ಗೋವುಗಳ ಧೂಳಿಯಲ್ಲಿ, ಚರಣಗಳ ಗೋವು ಮತ್ತು ಕೃಷ್ಣನ ಚರಣ ಧೂಳಿಯಲ್ಲಿ ನಾನು ಹೊರಳಾಗಿ ನನ್ನ ಪಾಪ ಎಲ್ಲ ಕಳೆಯುತ್ತದೆ. ನಾನು ಪುನಃ ಹೋಗ್ತೇನೆ. ದಿನ ನನ್ನ ಇದು ಕೆಲಸ ಮಾಡ್ತೇನೆ. ಶಾಸ್ತ್ರದಲ್ಲಿ ಬಂದಂತ ಕಥೆ, ನಾನು ನನ್ನ ಹೊಸ ಕಥೆ ಅಲ್ಲ. ಅದರಿಂದ ನಾವು ಎಣಿಸಬೇಕು, ಆ ಗೋಧೂಲಿಗೆ ಎಷ್ಟು ಮಹಿಮೆ ಇದೆ. ಅದಕ್ಕೆ ಗೋಧೂಲಿ ವೇಳೆಗೆ ಅತ್ಯಂತ ಪವಿತ್ರ ಅಂತ. ಬಂಧುಗಳೇ, ನಮಗೆ ಮರೆತು ಬಿಟ್ಟಿದ್ದೇವೆ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ನಮ್ಮ ಕಥೆಗಳನ್ನು, ಏನೇನು ಶಾಸ್ತ್ರಗಳನ್ನು ಮರೆತಿದ್ವಿ. ಅದರಿಂದ ನಾವು ಅದರ ಹಿಂದೆ ಹೋಗ್ತಾ ಇದ್ದೇವೆ. ನಾವು ಶುದ್ಧಾಗಿ ಏನು ಮಾಡ್ತೇವೆ? ಸ್ಯಾನಿಟೈಸರ್ ಹಾಕಿ, ಅದು ಸೋಪ್ ಹಾಕಿ, ಹೊಸ ಹೊಸ ಸೋಪುಗಳನ್ನು ಹಾಕಿ ಅದರಿಂದ ಶುದ್ಧ ಆಗುವುದು ಅಂತ ಎನಿಸ್ತೇವೆ. ಅದು ರಾಂಗ್ ಕಾನ್ಸೆಪ್ಟ್. ಇವತ್ತಿನ ಅನೇಕ ಸೋಪುಗಳಲ್ಲಿ ಯಾವ ಆಯಿಲ್ ಹಾಕ್ತಾರ, ಯಾವ ಮಾಂಸದ ಚರ್ಬಿ ಹಾಕ್ತಾರ, ಶ್ವಾಸದ ಚರ್ಬಿ ಹಾಕ್ತಾರ ಗೊತ್ತಿಲ್ಲ ನಮಗೆ. ತುಪ್ಪದಲ್ಲಿ ಏನೇನೋ ಹಾಕಿ ಕೊಡ್ತಾ ಇದ್ದಾರೆ, ಚರ್ಬಿ ಹಾಕಿಲ್ಲ, ಏನೇನೋ ಹಾಕಿ ಕೊಡ್ತಾ ಇದ್ದಾರೆ. ಸೋಪಲ್ಲಿ ಹಾಕದೇ ಇರ್ತಾರೆ. ಚೀಪಲ್ಲಿ ಬೇಕು ನಮಗೆ ಎಲ್ಲ. ನಾವದನ್ನು ಹಾಕಿದ ನಂತರ ಎಷ್ಟು ಅಶುದ್ಧ ಆಗ್ತದೆ. ಅದಕ್ಕೋಸ್ಕರ ನಾವು ಗುಣಮವಿಟ್ಟು ನೋಡಬೇಕು. ಗೋಧೂಲಿಯನ್ನು ಶರೀರಕ್ಕೆ ಹಾಕಬೇಕು. ಅಥವಾ ನಮಗೆ ಸೋಪೆ ಬೇಕು. ಕೆಲವರಿಗೆ ಒಂದು ಭ್ರಮೆ ಇದೆ, ಸೋಪ್ ಬಂದ್ರೇನೆ, ನೊರೆ ಬಂದ್ರೇನೆ ಒಂದು ಸ್ನಾನ ಆಯಿತು. ಅಂತವರಿಗೂ ಗೋಮಯದಿಂದ, ಗೋಮೂತ್ರದಿಂದ ಅನೇಕ ಪ್ರಕಾರದ ಸೋಪುಗಳು ಇವೆ. ಅದನ್ನು ಬಳಸಬೇಕು, ಶುದ್ಧ ಆಗ್ತದೆ. ಗೋಧೂಲಿಯ ಮಹಿಮೆ ಅಷ್ಟೇ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿ ಅಗ್ನಿಹೋತ್ರ ಸಾಧ್ಯ ಆದರೆ ಗೋವಿನ ಧೂಳಿ ಉತ್ತಮಂತ ಮಾಡಿದ್ದೇವೆ ನಾವು. ತೇಜಸ್ವಿನಿ ಫೇಸಿಗೆ ಹಾಕಬಹುದು. ನೋಡಿ, ಒಂದು ನೆನಪಿದೆ, ಸಾಬೂನು ಹಾಕುವವರ ಚರ್ಮ ಯಾವತ್ತೂ ಗ್ಲೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಉತ್ತಮ ಆಗ್ತಾರಲ್ವ ಅವ್ರದ್ದು ಚರ್ಮ ಗ್ಲೋ ಆಗ್ತದೆ. ಯಾಕಂದ್ರೆ
ನಮ್ಮ ಒಳಗೆ ಇರುವಂತ ಏನು ಕಲ್ಮಶಗಳು ಹೊರಗಡೆ ಹೋಗ್ಬೇಕು, ಅದು ಹೋಗ್ಲಿಕ್ಕೆ ಒಂದೇ ದಾರಿ ಇರುವುದು ಯಾವುದು ಡಾಕ್ಟ್ರೆ? ರೋಮಕೂಪಾಲ. ರೋಮದ ಚಿತ್ರದಿಂದಲೇ ಬೆವರು ಹೋಗ್ಬೇಕು. ಆ ಬೆವರು ಹೋಗುವುದು ಹೇಗೆ? ನೀವು ಹಾಕಿ ಚರ್ಮ ಬಂದು ಹಿಡಿದ್ರೆ ಎಲ್ಲಿಂದ ಹೋಗ್ಬೇಕಾದ್ರೆ ಒಂದು ಸತ್ಯ ಘಟನೆ. ಒಮ್ಮೆ ಒಬ್ರು ಭಕ್ತರು ಮುಂಬೈಯ ಭಕ್ತರು, ಅವರು ವೃಂದಾವನದಿಂದ ಜಗನ್ನಾಥಪುರಿ ಹೋಗ್ತಾ ಇದ್ರು. ಎಸಿಯಲ್ಲಿ ಇದ್ರು, ಎಸಿ 2 ಟೈರ್ ಅಲ್ಲಿ ಇದ್ರು. ಅವರಿಗೆ ಅವರು ನಮ್ಮ ಗೋಶಾಲೆಯ ಒಬ್ಬರು ಮಹಾರಾಜ್ ಇದ್ದಾರೆ. ನಮ್ಮ ಮಹಾರಾಜರ ಹೆಸರೇನು? ಶಾಂತಕ್ಕ ಮಿರರೋಡಿ. ಈಗ ಹೊಸ ಮಹಾರಾಜರಾಗಿದ್ದಾರೆ ಸ್ವಾಮೀಜಿ ಅವರು. ರಾಜನಾಥ್ ಮಹಾರಾಜರಲ್ಲ, ಮಿರರೋಡಿ ಒಬ್ರು. उनका नाम मैं भूल गया। मीरा रोड का महाराज जो है ना, प्रेसिडेंट अध्यक्ष भक्ति रसायन, मीरा रोड का नहीं इधर है ಅವ್ರು ಗೊತ್ತ ಗೋಭಕ್ತರು. ಅವ್ರು ನಮ್ಮಿಂದ ಗೋಧೂಳಿಯನ್ನು ತಗೊಂಡು ಹೋಗ್ತಾ ಇದ್ರು, ಅಂದ್ರೆ ಉಕ್ತ. ಅವರ ಪ್ರವಚನ ಕೇಳಿ ತುಂಬಾ ಜನ ಉಡುಪಿಯವರೇ, ಉಡುಪಿಯ मीरा रोड के प्रेसिडेंट ಹಾಗೆ ಇಲ್ಲಿ ಬರ್ತಾರೆ ಅವರು ಉಡುಪಿಯವರು. ಉಡುಪಿಯದು ಕಮಲ್ ಒಳ್ಳೆ ಗೋಭಕ್ತರು, ಗೋಶಾಲೆ ಇದೆ. ಅವರು ಇದನ್ನು ತುಂಬಾ ತಗೊಂಡು ಹೋಗ್ತಾರೆ. ಅವರ ಶಿಷ್ಯರಿಗೆ ಎಲ್ಲರೂ ಅವರ ಪ್ರವಚನ ಕೇಳಿ ಎಲ್ಲರೂ ಅದನ್ನೇ, ತುಂಬಾ ಜನ ಈಗ ಮನೆಯಲ್ಲಿ ಅದನ್ನೇ ಇಟ್ಟಿದ್ದಾರೆ. ಅವರೊಬ್ಬರ ಶಿಷ್ಯರು ವೃಂದಾವನದಿಂದ ಜಗನ್ನಾಥಪುರಿಗೆ ಹೋಗ್ತಾ ಇದ್ರು. ಮಧ್ಯದಲ್ಲಿ ಅವರಿಗೆ BP ಹೈ ಆಗಿ ಏನೋ ಒಂದು ಇದಾಯ್ತು, ಇನ್ನು ಸಾಯುವ ಪರಿಸ್ಥಿತಿ. ಮಧ್ಯದಲ್ಲಿ ಟ್ರೈನ್ ಅಲ್ಲಿ, ಎಲ್ಲಿ ಹಾಸ್ಪಿಟಲ್, ಟ್ರೈನ್ ಕಾಡಲ್ಲಿ ಹೋಗ್ತಾ ಇದೆ ಜಾರ್ಖಂಡ್ ಅಲ್ಲಿ. ಏನು ಮಾಡುದಪ್ಪ? ಆಗ ಅವ್ರು ಏನೋ ಒಂದು ಫೋನ್ ಸಿಕ್ಕಿತ್ತು ಕಮಲ್ ಲೋಚನ್ ಪ್ರಭು. ಕಮಲ್ ಲೋಚನ್ ಪ್ರಭು ನಾವು ಹೇಳ್ತಾ ಇದ್ದೇವೆ, ಅದು ರೋಮ ಎಲ್ಲ ಈಗ ಹೇಳಿದ್ದೇವಲ್ಲ ಹಾಗೆ. ಅವರಿಗೆ ರಕ್ತ ಏನೋ ಒಂದು ಮನಸ್ಸಲ್ಲಿ ಬಂತು, ನಿಮ್ಮ ಟಾಯ್ಲೆಟ್ ಕಿಟ್ ಅಲ್ಲಿ, ಅಂದ್ರೆ ಬ್ಯಾಗ್ ಅಲ್ಲಿ ಇದು ಇದೆ ಅಂತ. ಇದು ಏನ್ ಹೇಳ್ತಾರೆ, ಇದೆ ಗೋಧೂಳಿ, ತೇಜಸ್ವಿನಿ ಅಂತ ಸ್ನಾನ ಚೂರ್ಣ ಅಂತ ಹೆಸರಿಟ್ಟಿದ್ದೇವೆ. ಸ್ನಾನ ಚೂರ್ಣ ಇದೆ ಅಂತ ಅವ್ರು ಇದೆ ಅಂತ ಹೇಳಿದ್ರು. ಇದೆ, ಅದನ್ನ ಅವರ ಆ AC ಕಂಪಾರ್ಟ್ಮೆಂಟ್ ಇಂದ ಹೊರಗಡೆ ತಂದ್ರೆ, ಒಳಗಡೆ ಗಾಳಿ ಹೊಡೆಯಿರಿ ಮತ್ತೆ ಫುಲ್ ಮುಖಕ್ಕೆ ಇದಕ್ಕೆಲ್ಲ ಹಾಕಿ ಅಂತ ಹೇಳಿದ್ರು. ಅವರು ಪಟ ಮಾಡಿದ್ರು. ಆ ಕಂಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಡಾಕ್ಟರ್ ಇದ್ರು. ಅವರಿಂದಲೂ ಏನ್ ಮಾಡ್ಲಿಕ್ಕೆ, ಯಾಕಂದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ. ವ್ಯಕ್ತಿ ಬೇಹುಷ ಆಗಿದ್ದಾನೆ, ಅಂದ್ರೆ ಸ್ಮೃತಿ ಕಲ್ಕೊಂಡಿದ್ದಾನೆ. ಅದು ಹಾಕಿದ ನಂತರ ಡಾಕ್ಟರ್ ಇಮಿಡಿಯೇಟ್ಲಿ ಅವನಿಗೆ ಬೆವರ್ಲಿಕ್ಕೆ ಶುರುವಾಯಿತು. ವ್ಯಕ್ತಿ ಬಿಟ್ಟು ಕೂತ. ಇದು ಸತ್ಯ ಘಟನೆ. ಇಮಿಡಿಯೇಟ್ಲಿ ಕೇಸಿಂದ ಹೊರಬಂದ್ರು. ಇದೆಲ್ಲ ಹಾಕ್ಲಿಕ್ಕೆ ಇದಾಯ್ತು. ಸೋಪ್ ಹಾಕಿ ಇಂಥ ವಸ್ತುಗಳನ್ನು ಹಾಕಿ ಇಲ್ಲಿ ಸುಮ್ಮನೆ ಹೇಳ್ತಾ ಇಲ್ಲ, ಭಗವಂತನಿಗೂ ಅದನ್ನು ಹಾಕಿದ್ದಾರೆ. ನಾವೇನು ಭಗವಂತನಿಗಿಂತ ದೊಡ್ಡದಲ್ಲ. ಇವತ್ತು ಗೋಮಯ ಅಂದ್ರೆ ನಾವು ಪ್ಯಾಂಟ್ ಎತ್ತೇವೆ, ಗೋಶಾಲೆಗೆ ಹೋಗುವುದಂದ್ರೆ ಇಲ್ಲಿಂದ ಸೆಕೆಂಡ್ ನಾವು ಆಡ್ತೇವೆ. ತಪ್ಪ ನೆನಪಿಡಿ, ಭಗವಂತನನ್ನೇ ಶುದ್ಧ ಮಾಡಿದೆ. ನಾನು ಮೊನ್ನೆನೂ ಹೇಳಿದೆ, ತಿರುಪತಿಯಲ್ಲಿ ಆ ಲಡ್ಡುವನ್ನು ತಿಂದವರು, ತಿರುಪತಿ ಬಾಲಾಜಿಯ ಲಡ್ಡುವನ್ನು ತಿಂದವರು ತಿರುಪತಿಯ ದೇವಸ್ಥಾನವನ್ನು ಶುದ್ಧ ಮಾಡಿದ್ದಕ್ಕೆ ಪಂಚಗವ್ಯ ಪ್ರಾಶನ ಮಾಡಬೇಕಾಯ್ತು. ಪಂಚಗವ್ಯವನ್ನು ಸಿಂಪಡಿಸಬೇಕು. ಪ್ರತಿಯೊಂದು ಮನೆಯಲ್ಲಿ ಪಂಚಗವ್ಯ ಬೇಕು. ಪ್ರತಿಯೊಂದು ಮನೆಯಲ್ಲಿ ಗೋವಿನ ಯಾವುದಾದ್ರೂ ಒಂದು ವಸ್ತು ಬೇಕು. ಆಗ ಗೋವಿನ ರಕ್ಷಣೆ ಆಗ್ತದೆ. ಗೋವು ನಮ್ಮಿಂದ ಗೋವಿಗೆ ಏನು ಲಾಭ ಇಲ್ಲ, ಒಂದು ಪೈಸೆಯಲ್ಲಿ ಲಾಭ ಇಲ್ಲ. ಇದೆಯಾ? ಗೋವು ನಮ್ಮಾಗೆ ಅನ್ನ ಏನು ತಿನ್ನೋದಿಲ್ಲ. ನಾವು ಬಿಟ್ಟಂತ ಏನು ಬೈ ಹುಳಿ ಏನಿದೆ ಅದನ್ನು ತಿನ್ನು, ಅದು ನಾವು ತಿನ್ನು. ಕಸಕಡ್ಡಿಗಳನ್ನು ತಿಂದು ಅಲ್ಲಲ್ಲಿ ಮೇದು ಗುಡ್ಡೆಯಲ್ಲಿ ಕಸವನ್ನು ತಿಂದು ರಸವನ್ನು ಕೊಡ್ತದೆ. ಹೌದಲ್ಲ?
ಪ್ರತಿಯೊಂದು ಕಡೆ ಹೋಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಎಲ್ಲ ತಿಂದು 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 ಅತ್ಯುತ್ತಮ ಅಮೃತ ತುಲ್ಯ ಭೂಲೋಕದಲ್ಲಿ ಅಮೃತ ಯಾವುದು ಅಂತ ಹೇಳಿದ್ರೆ ಅದು ಹಾಲು ಅಂತ ಯುಧಿಷ್ಠಿರನು ಹೇಳ್ತಾರೆ. ಮಹಾಭಾರತದಲ್ಲಿ ಯುಧಿಷ್ಠಿರನ ಹತ್ರ ಪ್ರಶ್ನೆಯನ್ನು ಕೇಳ್ತಾನೆ ಯಕ್ಷ, ಅನೇಕ ಪ್ರಶ್ನೆಯನ್ನು ಕೇಳ್ತಾನೆ. ಆ ಒಂದು ಪ್ರಶ್ನೆ ಭೂಲೋಕದಲ್ಲಿ ಅಮೃತ ಯಾವುದು ಅಂತ ಕೇಳಿದಾಗ ಆಗ ಯುಧಿಷ್ಠಿರನು ಹೇಳ್ತಾನೆ ಗಾವಾಮೃತ, ಗೋವಿನ ಹಾಲೇ ಅಮೃತ ಅಂತ. ಜರ್ಸಿ ದನದಲ್ಲ, ದೇಶಿ ದನದ. ಇಲ್ಲಿ ಏನು ನೋಡ್ತಾ ಇದ್ರೆ ಅದೆಲ್ಲ ದೇಶಿ ದನಗಳು. ಅದಕ್ಕೆ ಭಗವಂತನ ಆ ಶರೀರ ಮೊದಲ ಲೀಲೆನೇ ಭಗವಂತ ಪೂತನಿಯನ್ನು ಸಂಹಾರ ಮಾಡಿದ್ದು. ಪೂತನಿಯ ಉದ್ಧಾರ ಮಾಡಿದ್ದು ಹೇಗೆ? ಆ ವಿಷದ ಹಾಲನ್ನು ಕುಡಿಬಾರದು ನಾವು ಅಂತ ಹೇಳಿ ಮೊದಲು ಅವನು ತೋರಿಸಿದ ನಮ್ಗೆ ಏನು? ವಿಷದ ಹಾಲನ್ನು ಕುಡಿಯುವ. ಅದಕ್ಕೆ ಅದನ್ನು ಕೊಂದುಬಿಟ್ಟು ನಾವೆಲ್ಲ ಇವತ್ತು ವಿಷದ ಹಾಲನ್ನೇ ಕುಡಿತಾ ಇದ್ದೀವಿ. ಹೌದಾ? ವಿಷದ ಹಾಲನ್ನೇ ಕುಡಿಯುತ್ತೆ. ಯಾಕೆಂದ್ರೆ ನಮ್ಗೆ ದನ ಬೇಡ, ಹಾಲು ಬೇಕು. ಅದಕ್ಕೋಸ್ಕರ ಗೋಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇಂಥ ದೇವಸ್ಥಾನಗಳಲ್ಲಿ ಒಂದು 5-10 ಜನ ಇಲ್ಲಿ ಏನು ಟೀಮ್ ಇದೆ, ಅವರೆಲ್ಲ ಸೇರಿ ಒಂದು ಗೋಶಾಲೆ 5-10 ದನಗಳನ್ನು ಇಡುವುದು. ಅಥವಾ ಇನ್ನೊಂದು ಆಪ್ಷನ್ ಇದೆ ನಿಮಗೆ, ಒಳ್ಳೆ ಟೀಮ್ ಇಲ್ಲಿ ಇದೆ ವೀರಾಂಜನೇಯ ದೇವಸ್ಥಾನದ. ಆ ಟೀಮನ್ನು ಇನ್ನೂ ಸುದೃಢ ಮಾಡಿ 1-2 ಹಳ್ಳಿಗಳನ್ನು ದತ್ತು ತೆಗೆದು ಅವರ ಹತ್ರ ಗೋ ಸಾಕಿ, ಅವರ ಹತ್ರ ಒಂದಷ್ಟು ತರಕಾರಿಗಳನ್ನು ಮಾಡಿಸಿ, ವಾರಕ್ಕೆ ಒಮ್ಮೆ 15 ದಿವಸಕ್ಕೆ ಒಮ್ಮೆ ನಿಮ್ಮ ಯಾರಾದ್ರೂ ಮನೆಯಲ್ಲಿ ಒಂದು ಬರ್ತಡೆ ಅಥವಾ ಏನಾದ್ರೂ ಬೇಗಲಿ ಇರ್ತದೆ, ಅಲ್ಲಿ ಹೋಗಿ ಎಲ್ಲರೂ ಹೋಗಿ ಕುಟುಂಬ ಸಮೇತ ಹಳ್ಳಿಯಲ್ಲಿ ಆಚರಣೆ ಮಾಡ್ತಾರೆ. ಆಗ ಒಂದು ಸಂಬಂಧ ಬೆಳೆಯುತ್ತದೆ. ಉತ್ತರ ಜಾರ್ಖಂಡ್ ಅಲ್ಲಿ ಇದು ಶುರುವಾಗುವ ಒಂದು ಟೀಮ್ ಶುರುವಾಗುವ. ಜಾರ್ಖಂಡ್ ಮತ್ತು ನಾರ್ತ್ ಈಸ್ಟರ್ನ್ ಕ್ರಿಶ್ಚಿಯನ್ ಮಿಷನರಿಗಳ ಆವಳಿ ಜಾಸ್ತಿ ಇತ್ತು, ಕನ್ವರ್ಷನ್ ಜಾಸ್ತಿ ಆಗ್ತಾ ಇತ್ತು ಅಲ್ಲಿ. ಅಲ್ಲಿ ಭಕ್ತರು ಇಸ್ಕಾನಿನ ಪುರುಷೋತ್ತಮ ಮಹಾರಾಜನ ಜಂಗಲ್ ಜಾತ್ರೆ ಪುರುಷೋತ್ತಮ ಮಹಾರಾಜ ಮಾಯಪುರ ಅವರ ಒಂದು ಟೀಮ್ ತಯಾರು ಮಾಡಿದ್ದಾರೆ. ಪ್ರಸಾದ ಮಾಡಿಕೊಂಡು ಮನೆಯಲ್ಲಿ ಹೋಗುದು, ಅಲ್ಲಿ ಕೂತ್ಕೊಂಡು ಹರಿನಾಮ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಎಲ್ಲರನ್ನು ಸೇರಿಸುವುದು, ಅವರ ಏನು ಕಷ್ಟ ನಷ್ಟಗಳಿಗೆ ಅವರಿಗೆ ಸ್ಪಂದಿಸುವುದು, ಅವರೊಟ್ಟಿಗೆ ಬೆರೆಯುವುದು, ಅವರ ಏನು ಉತ್ಪತ್ತಿ ಇದೆ ಅದನ್ನು ಇವರು ತಗೊಂಡು ಬರುವುದು. ಆಗ ಅಲ್ಲಿ ಒಂದು ಅನನ್ಯತೆ, ಪ್ರೀತಿ, ಬಾಂಧವ್ಯ ಉಂಟಾಗ್ತದೆ. ಇಂಥ ಕೆಲಸಗಳನ್ನು ನೀವು ಮಾಡಬಹುದು. ಇಲ್ಲಿ ಕಲಿಲಿಕ್ಕೆ ಜಾಗ ಇಲ್ಲದಿದ್ದರೆ ನೀವು ಹಳ್ಳಿಗಳನ್ನು ದತ್ತು ತಗೊಳ್ಬಹುದು ಅಲ್ವಾ? ಈಗ ಅಲ್ಲಿ ನೀವೊಂದು ಮಾಡ್ತಾ ಇದ್ದೀರಲ್ಲ, ಎಲ್ಲಿ ಅದು ನಮ್ಮ ಮೈಸೂರು ಹತ್ತಿರ ಮಾದೇಶ್ವರ ಬೆಟ್ಟದಲ್ಲಿ ಶುರು ಮಾಡಿದ್ದಾರೆ. ಹಾಗೆ ಅಂತ ಹಳ್ಳಿಗಳನ್ನು ನಾವು ತಗೊಳ್ಬಹುದು, ದತ್ತು ತಗೊಂಡು ನಾವು ಹಳ್ಳಿಗಳ ಒಟ್ಟಿಗೆ ಹೋಗುದು. ಆಗ ಏನೋ ಇದಿಲ್ಲ, ನಮ್ಮೊಟ್ಟಿಗೆ ಬಾಂಧವ್ಯ ಇರ್ತದೆ. ಈಗ ನಾವು ದೊಡ್ಡ ಅದು ಮಾಡಬೇಕು, ಆ ಪೂಜೆ ಈ ಪೂಜೆ ಮಾಡುವುದಕ್ಕಿಂತ ಇದು ಈಗ ಮೇಡ್ಸಿದೆ, ಇಂಥದೆಲ್ಲ ಮಾಡಬಹುದು. ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಬೇಕಾದ ಆಹಾರಗಳು, ಎಣ್ಣೆಗಳು, ಸುಮ್ಮನೆ ಟಿವಿ ನೋಡಿ ಕೆಮಿಕಲ್ಸ್ ಅಂತ ಬೊಬ್ಬೆ ಹೊಡೆಯುವುದಲ್ಲ. ಪ್ರಾಕ್ಟಿಕಲ್ ನಾವು ನೋಡ್ಬೇಕು ಹೇಗೆ ಮಾಡಬಹುದು. ರೈತರಿಗೆ ತುಂಬಾ ಕಷ್ಟ ಇದೆ, ಗೋ ಸಾಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಮೊನ್ನೆ ಒಬ್ರು ರಾಜಕೀಯದ ವ್ಯಕ್ತಿಗಳು ಹೇಳ್ತಾ ಇದ್ರು ಅಲ್ವಾ, ನಾವು ಹೋಗಿ ಖಾಲಿ ಲೆಟರ್ ಕೊಡ್ಲಿಲ್ಲ, ಕಾಗದ ಕೊಡ್ಲಿಲ್ಲ ಅಲ್ವಾ, ಕಾಗದ ಕೊಡ್ಲಿಲ್ಲ, ಅವರು ಶುರು ಮಾಡಿದ್ರು. ಅವ್ರ ಕೈ ಮೇಲೆ ಎತ್ತಿ ಹೇಳಿದ್ರು ಸಾಧ್ಯ ಇಲ್ಲ ನಿಮ್ಮಿಂದ ಇದು ಅಂತ ಹೇಳಿ. ಹಾಗೆ ಸಾಧ್ಯ ಇಲ್ಲ. ದೊಡ್ಡ ರಾಜಕೀಯದ ವ್ಯಕ್ತಿ ಅವರು, ದೊಡ್ಡ ಪೋಸ್ಟ್ ಅಲ್ಲಿ ಇದ್ದವರು. ನಾನು 40 ಜನ ಸಾಕಿ ನನಗೆ ಸಾಕಾಗ್ತಾ ಇದೆ, 12 ಏನೋ ಹೋರಿಗಳಿದೆ ಅದರ ಒಂದು ಒಡೆದಾಟ ಇದೆಲ್ಲ ನೋಡಿ ಸಾಕಾಗ್ತಾ. ನಮ್ಮನ್ನು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಅಲ್ವಾ, ಏನು ಮಾತಾಡ್ಲಿಕ್ಕೆ. ನಮ್ಮ ಹತ್ರ 98 ಜನ ಇದೆ, ರಾತ್ರಿ ಇಡೀ ನಿದ್ರೆ ಇರುವುದಿಲ್ಲ, ಕಷ್ಟ ಆಗ್ತದೆ. ಆಗ ನೀವೆಲ್ಲ ಬಂದ್ರೆ ನಮ್ಮ ಹತ್ರ ನಮಗೂ ಖುಷಿ ಆಗ್ತದೆ, ಒಬ್ರೆಲ್ಲ ಎಲ್ಲರೂ ಇದ್ದಾರೆ ನಮ್ಮೊಟ್ಟಿಗೆ. ಇಲ್ಲದ್ರೆ ನಮಗೂ ಬೇಸರ ಆಗ್ತದೆ. ಯಾರಿಲ್ಲಪ್ಪ, ಯಾರಿಗೆ ಬೇಕು, ಇವರಿಗೆ ಬೇಡದಿದ್ರೆ ನಮ್ಗೆ ಯಾಕೆ? ಗೋವು ಅದನ್ನೇ ಹೇಳು, ನಹಿ ಅಹಂ ಕಾಮಯೇ ನಿತ್ಯಂ ನ ಅವಿಕ್ರಾಂತೇನ ರಕ್ಷಣಾತ್. ಮಹಾಭಾರತದಲ್ಲಿ ಹೇಳ್ತೇನೆ, ನನ್ಗೆ ಈ ಜನರಿಂದ ರಕ್ಷಣೆ ಬೇಡ, ಇವರಿಗೂ ನಾನು ಬೇಡದಿದ್ರೆ ನಾನು ಇವರಿಗೂ ಬೇಡ, ನಾನು ಹೋಗ್ತೇನಂತ ಈ ಭೂಮಿಯನ್ನು ಬಿಟ್ಟು ಮೆಲ್ಲ ಮೆಲ್ಲನೆ ಗೋವು ಬಿಟ್ಟು ಹೋಗ್ತಾ ಇದ್ದೇನೆ.
ಭೂಮಿ ಊಟ ತನ್ನ ಸಂಪತ್ತನ್ನು ಕೆಳಗಡೆ ಎಳೆಯುತ್ತೇವೆ. ಎಲ್ಲಿ ಸಿಗ್ತದೆ ನಮ್ಗೆ ಸಂಪತ್ತು? ಅದೇ ದೇಶ. ಒಂದು ಹಾಡಿದೆ, ದೇಶಕ್ಕೆ ಧರಿಸಿ ಉಗುಲೇ ಸೋಣ, इस देश की तरफ से उगले सोना हीरा मोहन। क्या कौन है? कोई प्रॉब्लम लेट आए, बैठना चाहिए। ನೀವೆಲ್ಲರೂ ಲೇಟ್ ಬಂದಿದ್ರಿ ಕೋಕತ್ತಕ್ಕೆ. ಏಕ್ ಮಿನಿಟ್, ನೀವು ಹೇಳ್ತಾ ಇದ್ದಾರೆ ಟೈಮ್ ಆಯ್ತಾ? ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪು. ನೀವು ಬಂದದ್ದೇ ಲೇಟ್. ಬೇಗ ಬರ್ತಾ ಇದ್ರೆ ನಾವು ಹೇಳ್ತಾ ಇದ್ವಿ. ನಮ್ಗೋಸ್ಕರ ಇದು ಕಥೆಯನ್ನು ಹೇಳ್ತಾ ಇದ್ವಿ. ನಾನು ಬೇಸರದಲ್ಲಿ ಹೇಳ್ತಾ ಇದ್ದೆ, ಭಗವಂತನ ಕಥೆ ಕೇಳ್ಬೇಕು. ಹೌದಾ ಅಲ್ವಾ ಡಾಕ್ಟರ್? ನೀವೆಲ್ಲ ಧನ್ಯವಂತ ಹೇಳ್ಬೇಕು. ಇಂಥ ಕಥೆ ಕೇಳಲಿಕ್ಕೆ, ಇಂಥ ಜಾಗಕ್ಕೆ ಬರಲಿಕ್ಕೆ ಪುಣ್ಯವಂತರಬೇಕು. ಭಾಗವತ ಹೇಳ್ತದೆ ಅಂತ ದೇಶ ಇದು. ಇಲ್ಲಿ ಭೂಮಿಯಲ್ಲಿ ಬಂಗಾರ ಆಗುವುದೆಲ್ಲ ಸಿಗ್ತಾ ಇತ್ತು. ಯಾಕೆಂದ್ರೆ ಭೂ ಸಂಪತ್ತಿ ಹಾಗೆ. ಇಂಥ ಪ್ರಸಾದ ದೇನ ಶುರು करके ಊಟ ಶುರು ಮಾಡಿದ್ರಾ? ಅದು ಶುರು ಮಾಡಬೇಡಿ, ಈಗ ಆರತಿ ಆಗಿ. ಹಾಗೆ ಇಂಥ ಗೋಗಳ ರಕ್ಷಣೆಗೋಸ್ಕರ ಭಗವಂತ ಬಂದಿದ್ದಾನೆ. ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡ್ತಾ ಇರಬೇಕು. ಗೋಗಳ ಸ್ಮರಣೆ ಮಾಡಬೇಕು. ಇನ್ನು ಬಾಕಿದು ಕತೆ ನಾಳೆ ಹೇಳುವ ಅಲ್ವಾ?